ಅವಧಿಯಲ್ಲಿ ಹಾಗೆ MLA ಅವರಿಗೆ ಯಾವ ರೀತಿ ಕೆಲಸ ಮಾಡಿ ಇದನ್ನೆಲ್ಲ ಪರಿಗಣನೆ ತಗೋಬೇಕು. ಹೊರತು ದುಡ್ಡಿಗೆ ಮಂತ್ರಿಗಳ ಖಾತೆಗಳನ್ನು ಮಾರಾಟ ಆಗುವಂಥದ್ದು ನನಗೆ ಭಯ ಅನ್ನಿಸ್ತದೆ. ದುಡ್ಡಿಗೂ ವ್ಯಾಪಾರ ಆಗ್ಬೋದು ಮತ್ತು ಮುಂದೆ ತಿಂಗಳಿಗೆ ಕೊಡಬೇಕಂತ ಫಿಕ್ಸ್ ಮಾಡಿದ್ರು ಕೊಡ್ಬೋದು. ಯಾಕಂದ್ರೆ ನೀವು ನೋಡ್ತಾರೆ ಮುಖ್ಯಮಂತ್ರಿ ಯಾವ ಪರಿಸ್ಥಿತಿ ಒಳಗೆ ಸಿದ್ದರಾಮಯ್ಯನವ್ರು ಇದ್ದಾಗ ಅವ್ರದ್ದೊಂದು ರೀತಿ ಸಿದ್ದರಾಮಯ್ಯನವರು ಇವತ್ತು ಕಾಂಗ್ರೆಸ್ನಲ್ಲಿ ಒಬ್ಬ ಒಳ್ಳೆಯ ರಾಜಕಾರಣ. ಅವರೇನು ಇಷ್ಟು ಹಪಾಪಿದ್ರು ಈಗ ಬಂದವರು ನೋಡಿಬಿಟ್ರೆ ಗೊತ್ತಾಗ್ಬಿಡ್ತದೆ ಯಾವ ರೀತಿ ಇದೆ. ಸಿದ್ದರಾಮಯ್ಯನವ್ರು ತೆಗೆದಿದ್ದು ಬಹುತೇಕ ಎಲ್ಲರಿಗೂ ನೋವಾಗಿದೆ. ಮತ್ತು ಅವ್ರಿಗೆ ಮೋಸ ಮಾಡೋದಂಥವ್ರ ಹೆಸರಿಗೆ ಹೊರಗೆ ಬರ್ಲಾಕತ್ತೆ. ಸಿದ್ದರಾಮಯ್ಯನವ್ರಿಗೆ ಅವ್ರ ಮಕ್ಕಳಿದ್ದೆ ಬೆನ್ನಲ್ಲಿ ಸಾಕಲಾಗ್ತದೆ. ಅವ್ರು ಭಾಳ ನಂಬಿದ್ರು ಮುಂದಿನ ಅವಧಿಗೆ ನಮ್ಮ ಹಿಂದುಳಿದ ದಲಿತ ನಾಯಕ ಇವರೇ ಅನ್ನೋಷ್ಟು ಮಟ್ಟಿಗೆ ಅವ್ರನ್ನ ಬೆಳೆಸ್ತಾ ಇದ್ರು. ದುರ್ದೈವ ಅಂದರೆ ಸಿದ್ದರಾಮಯ್ಯನವ್ರಿಗೆ ಸಂಗೊಳ್ಳಿ ರಾಯಣ್ಣವ್ರಿಗೆ ಬೆನ್ನಿಗೆ ಚೂರು ಹಾಕಿದವ್ರು ಹಿಂದಿರೋರೆ. ಇದು ಇತಿಹಾಸನೇ ಹಂಗೆ ಇದೆ. ಎಲ್ಲರೂ ಮಕ್ಕಳಿದ್ದವರೇ ಮಾಡ್ಯಾರ. ಈಗ ಎಲ್ಲ ಹಾಲು ಮತ್ತು ಸಮಾಜ ಗುರ್ತಾಗಿದೆ ಯಾರು ಸಿದ್ದರಾಮಯ್ಯನವ್ರಿಗೆ ಬೆನ್ನಿಗೆ ಚೂರು ಹಾಕ್ಯಾರ ನಾ ಹೇಳೋದು ಬೇಕಾಗಿದೆ. ಅವನು ನಮಗೂ ಅನುಕಂಪ ಐತಿ ಸಿದ್ದರಾಮಯ್ಯನವ್ರ ಬಗ್ಗೆ. ಯಾಕಂದರೆ ಈ ರೀತಿ ಅವಮಾನಕಾರಿಯಾಗಿ ತೆಗಿಬಾರ್ದು, ಗೌರವದಿಂದ ತೆಗಿಬೇಕು. ಹಿಂದೆ ವೀರೇಂದ್ರ ಪಾಟೀಲ್ಗೂ ಇದೇ ರೀತಿ ಕಾಂಗ್ರೆಸ್ ಅದು ಏನು ಏರ್ಪೋರ್ಟ್ನಲ್ಲಿ ರಾಜೀವ್ ಗಾಂಧಿ ಕ್ಲಿಯರ್ ಮಾಡ್ತಾರೆ ವೀರೇಂದ್ರ ಪಾಟೀಲ್ ಬಿದ್ದಾಗ. ಅಲ್ಲಿಂದ ಇವತ್ತು ಸಿದ್ದರಾಮಯ್ಯನವ್ರಿಗೂ ವೀರೇಂದ್ರ ಪಾಟೀಲ್ರಿಗೂ ನೋಡಿಬಿಟ್ರೆ ಕಾಂಗ್ರೆಸ್ನಲ್ಲಿ ಪ್ರಭಾವಿ ಮತ್ತು ಜನಮೆಚ್ಚಿದ ನಾಯಕರನ್ನ ಯಾವ ರೀತಿ ಅವಮಾನ ಮಾಡ್ತಾರೆ. ಮತ್ತು ಭಾಳ ಹೇಳ್ತಿದ್ರು ನಮ್ಮ ರಾಹುಲ್ ಗಾಂಧಿ ಹಿಂದುಳಿದವರು ದಲಿತರು ರಾಜ್ಯ ಮುಖ್ಯಮಂತ್ರಿ ಆಗಬೇಕು, ಕ್ರಿಕೆಟ್ನಲ್ಲಿ ಪ್ಲೇಯರ್ ಆಗಬೇಕು, ಹಾಕಿ ಪ್ಲೇಯರ್ ಆಗಬೇಕು, ಗಗನಯಾತ್ರೆಯನ್ನು ಅವರೇ ಮಾಡಬೇಕಂತ ಹೇಳ್ತಾರೆ. ಇವತ್ತು ಕಾಂಗ್ರೆಸ್ನ ಎಲ್ಲೆಲ್ಲಿ ರಾಜ್ಯದಲ್ಲಿ ಅದಾವು ಎಲ್ಲ ಮೇಲ್ಜಾತಿಯವರು ಅದಾವ. ಕರ್ನಾಟಕ DK ಶಿವಕುಮಾರ್, ತೆಲಂಗಾಣ ಯಾರು ರೇವಂತ್ ರೆಡ್ಡಿ, ಅಲ್ಲಿಂದ ಯಾವುದದು ಹಿಮಾಚಲ ಪ್ರದೇಶ, ಕೇರಳ ಅಪ್ಪರ್ ಕ್ಲಾಸು, ಅಲ್ಲಿ ವಿನೋದ ಜಾರ್ಖಂಡ್ ಉತ್ತರಾಂಚಲ, ಹಿಮಾಚಲ ಪ್ರದೇಶ ಅದೇ ಉತ್ತರಾಂಚಲ ಅಲ್ಲಿನೂ ಅಪ್ಪರ್. ಅಂದರೆ ಎಲ್ಲ ಮೇಲ್ಜಾತಿಯವರು ಮುಖ್ಯಮಂತ್ರಿ ಆಗ. ಈ ನಮಗೆ ರಾಹುಲ್ ಗಾಂಧಿಗೆ ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ಮಾತಾಡೋ ನೈತಿಕ ಹಕ್ಕಿಲ್ಲ. ಅವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ಸಿದ್ದರಾಮಯ್ಯನವ್ರನ್ನ ತೆಗಿತಿದ್ರು. ಸಿದ್ದರಾಮಯ್ಯನವ್ರು ತೆಗೆದ್ರ ಮೂಲಕ ಕಾಂಗ್ರೆಸ್ಸು ದಲಿತರು ಹಿಂದುಳಿದ ವರ್ಗದ ವಿರೋಧಿ ಅನ್ನೋದು ಸ್ಪಷ್ಟ. ಒಂದು ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದವರು ಅದಾರನ್ರಿ, ಒಂದು ರಾಜ್ಯದ ಮುಖ್ಯಮಂತ್ರಿ ದಲಿತರು ಅದಾರನ್ರಿ. ಮತ್ತೆ ಯಾಕೆ ತೆಗೆದ್ರಿ ಸಿದ್ದರಾಮಯ್ಯನವ್ರನ್ನ? ಅಥವಾ ಸಿದ್ದರಾಮಯ್ಯನವ್ರು ತೆಗೆದ್ರಿಗೆ ಏನು ಕಾರಣ ಕೊಡ್ತೀರಿ ಕಾಂಗ್ರೆಸ್? ಸಿದ್ದರಾಮಯ್ಯನವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಇತ್ತ? ಯಾವುದಾದ್ರೂ ಭ್ರಷ್ಟಾಚಾರ ಆರೋಪದಲ್ಲಿ ಅವ್ರಿಗೆ ಶಿಕ್ಷೆ ಆಗಿತ್ತ? BJಪಿಯವರು ಅಂತೂ ಮಾಡಲಿಲ್ಲ. ಅವ್ರು ಭ್ರಷ್ಟಾಚಾರ ತೆಗೆದಾಗಲಿಲ್ಲ, ಏನೂ ಮಾಡಲಿಲ್ಲ. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಅನ್ನೋಂಥ ಭಾಳ ಖುಷಿ ಇರೋದು ಯಾರಿಗೆ ಅಂದ್ರೆ BJಪಿ ರಾಜ್ಯಕ್ಕೆ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾರೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಇಲ್ಲಿ. ಯಾಕಂದ್ರೆ ಒಂದು ಪಾರ್ಟಿ ಸಂಪರ್ಕ ಇದ್ದಾರೆ. ಮೊದಲು ಫೋನ್ ಹೋಗಿದ್ದೆ BJಪಿ ರಾಜ್ಯಾಧ್ಯಕ್ಷರು DK ಶಿವಕುಮಾರ್, ಅಭಿನಂದನೆ ಸಲ್ಲಿಸಿ. ನಮ್ಮ ಅಪ್ಪನ ದೋಸ್ತ ಮನೆಗೆ ಹೋದ, ನನ್ನ ಪಾರ್ಟ್ನರ ಮುಖ್ಯಮಂತ್ರಿ ಆದ. ಯಾರು? BJಪಿ ರಾಜ್ಯಾಧ್ಯಕ್ಷ. ಬಿಸ್ನೆಸ್ ಪಾರ್ಟ್ನರ್ ಅವರೇ ಹೇಳಿರಲ್ಲ. ಸುವರ್ಣದಾಗ ಒಂದು ಇಸ್ರೋ ಇದೆ ಇಲ್ಲ, ಎರಡರಿಗೂ ಹೋದಾರ ಬಿಡೋದ್ರಾಗೇನು. ಅದು ಬಿಸ್ನೆಸ್ ಪಾರ್ಟ್ನರ್ ಅವ್ರಿಗೆ ಒಪ್ಕೊಂಡಾರ ಪಾಪ. ಹಿಂಗಾಗಿ ಸಿದ್ದರಾಮಯ್ಯನವ್ರಿಗೆ ಆಗಿದ್ರ ಬಗ್ಗೆ ನೋಡಿ, ನಾವು ಯಾವುದೇ ಪಾರ್ಟಿಯಾಗ ಇರ್ಬೋದು, ಕೆಲವೊಂದು ವಿಚಾರ ಬಂದಾಗ ನಾವು ಅವರು ಬಿಜಾಪುರ ಬಂದಾಗನೇ ಕೆಲವೊಂದು ಮೊನ್ನೆ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಟ್ಟು ಪಟಾಕ್ಷಿ ಹಾರಿಸಿದ್ರು. ಎದಕ್ಕೆ ಹಾರಿಸಿದ್ರು ಗೊತ್ತು? ವಿಜಯ ಸರ್ಕಾರ ಸಾಬು ಹಿಂದೂಗಳು ಯಾರು ಅಧ್ಯಕ್ಷಿಲ್ಲ, ಸಾಬ್ರು ಅಧ್ಯಕ್ಷರು. ಒಬ್ಬ ಮುಲ್ಲಾರೆ ಸಿದ್ದರಾಮಯ್ಯ ತೆಗೆದಿದ್ದಕ್ಕೆ ಬಂದರೆ ಒಂದು ಸ್ಟೇಟ್ಮೆಂಟ್ ತೋರಿಸ್ರಿ, ಸಿದ್ದರಾಮಯ್ಯ को हटाने के बाद हम उनको सबक सिखाएंगे, 28 में ध्यान ನನ್ನ ಮಗ ಒಬ್ಬರೇ ನನ್ನ ಮಗ ಇಟ್ಟು ಸಾಬರಿ ಮಾಡಿದಾರೆ ಸಿದ್ದರಾಮಯ್ಯವರು. ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ನಾ ಇಷ್ಟೇ ಹೇಳ್ತೀನಿ, ನಾ ಹೇಳಿದ್ದೇವೆ, ಹೆಚ್ಚಾಗಲಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಜನ, ನೀವು ಅವರಿಗೆ ಏನೇ ಮಾಡಲಿಲ್ಲ ಅಂದ್ರೂ ಇವತ್ತು ನಾವು ಒಬ್ಬ ಲಿಂಗಾಯತರ ಮಾಡಿಲ್ಲ, ನಾ ಹೀನಾಯವಾಗಿ
ಬಗ್ಗೆ ಮಾತಾಡೋದಿಲ್ಲ. ಯಾಕಂದ್ರೆ ನನಗೂ ಅವ್ರ ಬಗ್ಗೆ ಒಂದು ರೀತಿ ಗೌರವ ಇದೆ. ಯಾಕಂದ್ರೆ ಸೀನಿಯರ್ ಲೀಡರ್, ಹೆಚ್ಚು ಮುಖ್ಯಮಂತ್ರಿ ಆದ. ಮತ್ತು ಇನ್ನೊಂದು ಸಿದ್ದರಾಮಯ್ಯ ಒಳ್ಳೆ ಗುಣನೂ ಹೇಳ್ಬೇಕಾಗ್ತದೆ. ಒಂದು ವೈಯಕ್ತಿಕ ದ್ವೇಷ ಮಾಡಿದ್ರು. ಇವತ್ತು ನಾವು ಎಷ್ಟೇ ಟೀಕೆ ಮಾಡಲಿ, ಎಷ್ಟೇ ವಿಧಾನಸಭೆ ಜಗಳ ಆದರೆ ಮುಂದೆ ಹೊರಗೆ ಬಂದು ಆ ಯತ್ನಾಳದ ಏನಿದೆ ಫೈಲ್ ತೊಗೊಂಡು ಬಾ ಇಂಥ ಕೆಲಸ ಮಾಡೋ ಮುಂಚೆ. ಆದರೆ ಇನ್ನು ಮುಂದೆ ಇದು ನಡೀತದೆ.